ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ನಾವೆಲ್ಲರೂ ಸತ್ಯವೇದ ಅಧ್ಯಯನಕ್ಕೆ ಸೇರಿ ಬಂದಿದ್ದೇವೆ. ದೈತ್ಯನಾದ ಗೊಲ್ಯಾತನನ್ನು ಚಿಕ್ಕ ಪೋರನಾದ ದಾವೀದನು ದೇವರ ನಾಮದಲ್ಲಿ ಕವಣೆಯ ಕಲ್ಲಿನಿಂದ ಕೊಂದದ್ದು ಸತ್ಯವೇದದಲ್ಲಿ ಪ್ರತಿಯೊಬ್ಬರು ಮೆಚ್ಚುವ ಅದ್ಭುತವಾದ ಕಥೆಯಾಗಿದೆ ಅಲ್ವಾ? ಇದು ನಮಗೆ ಯಾವ ಪಾಠವನ್ನು ಕಲಿಸುತ್ತದೆ? ಇಂದಿನ ಅಧ್ಯಯನದಲ್ಲಿ ನಾವು ಅದನ್ನು ತಿಳಿದುಕೊಂಡು ನಮ್ಮ ನಂಬಿಕೆಯನ್ನು ಬಲಪಡಿಸೋಣ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ಫಲ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು 1ನೇ ಸಮುವೇಲನ ಪುಸ್ತಕದ 16ನೇ ಅಧ್ಯಾಯದ ಮುಖ್ಯಾಂಶಗಳನ್ನು ಧ್ಯಾನ ಮಾಡಿದ್ದೇವೆ. ಇಂದು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ 1ನೇ ಸಮುವೇಲ 16ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯನ್ನು ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶಾಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನು ಸೌಲನ ಪಕ್ಷದಲ್ಲಿದ್ದನು. ಸಮುವೇಲನು ಸೌಲನನ್ನು ಪ್ರೀತಿಸುತ್ತಿದ್ದರಿಂದ ದೇವರು ಅವನನ್ನು ತಳ್ಳಿಬಿಟ್ಟದನ್ನು ಇಷ್ಟಪಡಲಿಲ್ಲ. ಆದರೆ ಸೌಲನನ್ನು ದೇವರು ತಳ್ಳಿದ್ದಾನೆ ಎಂಬ ಸಂಗತಿ ಸಮುವೇಲನಿಗೆ ದುಃಖದ ವಿಚಾರವಾಗಿತ್ತು. ಅವನು ದುಃಖಪಡುವುದು ಗಮನಿಸತಕ್ಕದಾಗಿದೆ. ಮುಂದಕ್ಕೆ ನೋಡೋಣ. 1ನೇ ಸಮುವೇಲ 16ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಸಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ ಅನ್ನಲು ಆತನು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಈಶಾಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದದನ್ನು ನಾನೇ ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ತನಗೆ ಪ್ರತಿಸ್ಪರ್ಧಿಯಾಗಿ ಯಾರನ್ನಾದರೂ ಇಷ್ಟಪಡದ್ದರಿಂದ ಸಮುವೇಲನು ಈಶಾಯನ ಬಳಿಗೆ ಹೋಗಲು ಭಯಪಟ್ಟನು. ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆದರೆ ಈ ಚರಿತ್ರೆಯಲ್ಲಿ ನಾವು ಮುಂದುವರಿಯುವಾಗ ಆಯ್ಕೆ ಮಾಡುವಾತನು ದೇವರೇ ಆಗಿದ್ದಾನೆ ಎಂಬುದನ್ನು ತಿಳಿಯುತ್ತೇವೆ. ಸಮುವೇಲನಿಗೆ ಏನು ಮಾಡಬೇಕೆಂಬುದನ್ನು ದೇವರು ತಿಳಿಸುತ್ತಾನೆ, ಆದರೆ ಮುಂದಾಗಿ ಯಾವುದನ್ನೂ ತಿಳಿಸುವುದಿಲ್ಲ. ಬನ್ನಿರಿ, ಮುಂದಕ್ಕೆ ನಾವು 1ನೇ ಸಮುವೇಲ 16ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಬರಲು ಅವನು ಏಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನೂ ನೋಡಬೇಡ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು ಎಂಬುದಾಗಿ. ಪ್ರಿಯರೇ, ಈ ಭಾಗವಿಡೀ ನಮಗೆ ಅದ್ಭುತವಾದ ಆತ್ಮೀಯ ನಿಯಮಗಳು ಕೊಡಲ್ಪಟ್ಟಿದೆ. 15ನೇ ಅಧ್ಯಾಯದಲ್ಲಿ ಸಮುವೇಲನು ವಿಧೇಯತ್ವವು ಯಜ್ಞವರ್ಪಿಸುವುದಕ್ಕಿಂತ ಉತ್ತಮವಾಗಿದೆ, ಮಾತು ಕೇಳುವುದು ಟಗರುಗಳ ಕೊಬ್ಬಿಗಿಂತ ವಿಶೇಷವಾಗಿದೆ ಎಂಬುದಾಗಿ ತಿಳಿಸುತ್ತಾನೆ. ನಾವು ಕರ್ತನ ಮಕ್ಕಳಾಗಿದ್ದೇವೆಯೋ ಇಲ್ಲವೋ ಎಂಬುದನ್ನು ಆತನ ಕಡೆಗಿನ ನಮ್ಮ ಪ್ರೀತಿಯಲ್ಲಿ ವ್ಯಕ್ತ ಮಾಡುತ್ತೇವೆ. ಪ್ರಿಯರೇ, ಸಾಕ್ಷಿಯಲ್ಲಿ ನಾವು ಏನು ಹೇಳುತ್ತೇವೆಂಬುದು ಮುಖ್ಯವಲ್ಲ, ಆದರೆ ನಾವು ಆತನಿಗೆ ವಿಧೇಯರಾಗುತ್ತೇವೋ ಎಂಬುದೇ ಅತೀ ಮುಖ್ಯವಾಗಿದೆ. ಕ್ರೈಸ್ತ ಜೀವಿತವು ವಾಸ್ತವ್ಯಕ್ಕೆ ಸಂಬಂಧಿಸಿದ್ದು, ಅದು ತೋರಿಕೆಯ ನಟನೆಯದಲ್ಲ. ಪ್ರಿಯರೇ, ದೇವರು ನಮ್ಮನ್ನು ನೋಡುವಾಗ ನಮ್ಮ ಆಂತರ್ಯವನ್ನು ನೋಡುತ್ತಾನೆ. ಆತನು ಒಳಗಿನದನ್ನು ಪರೀಕ್ಷಿಸುವಾತನು. ಈ ಬಲಿಷ್ಠ ದೇಹದ ಸುಂದರ ಯುವಕನನ್ನು ಸಮುವೇಲನು ನೋಡಿ, ಇಸ್ರಾಯೇಲ್ಯರ ಮುಂದಿನ ಅರಸನನ್ನಾಗಿ ದೇವರು ಇವನನ್ನೇ ಆರಿಸಿರಬೇಕು ಎಂದು ನೆನೆಸಿದನು. ಆದರೆ ದೇವರು ಸಮುವೇಲನಿಗೆ, ನೀನು ಅವನ ಹೊರಗಿನ ಸೌಂದರ್ಯವನ್ನು ನೋಡಬೇಡ, ಹೊರಗಣ ತೋರಿಕೆಯಿಂದ ಯಾರನ್ನೂ ತೀರ್ಪು ಮಾಡಬೇಡ. ಈ ಸಾರಿ ನಾನೇ ಯೋಗ್ಯನಾದ ವ್ಯಕ್ತಿಯನ್ನು ಆರಿಸುತ್ತೇನೆ ಎಂದು ಹೇಳುತ್ತಾನೆ. ಮುಂದಕ್ಕೆ ಈಶಾಯನು ತನ್ನ 7 ಮಂದಿ ಮಕ್ಕಳನ್ನು ಸಮುವೇಲನ ಎದುರಿಗೆ ಕರೆಯುತ್ತಾನೆ. 1ನೇ ಸಮುವೇಲ 16ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗೆ ಈಶಾಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು, ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಆನಂತರ ಸಮುವೇಲನು ಈಶಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು.
ಆಗ ಸಮುವೇಲನು, ಅವನನ್ನು ಕರೆ ಕಳುಹಿಸು, ಅವನು ಬರುವವರೆಗೆ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಈಶಾಯನು ಅವನನ್ನು ಕರೆತರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ತಂದೆ ಕೂಡ ಇತರ 7 ಮಂದಿ ಮಕ್ಕಳೆದುರು ದಾವೀದನನ್ನು ಆಯ್ಕೆ ಮಾಡುತ್ತಿರಲಿಲ್ಲ. ದಾವೀದನು ಇನ್ನೂ ಚಿಕ್ಕವನಾಗಿದ್ದನು. ದಾವೀದನು ಆಗ ಸುಮಾರು 16 ವರ್ಷ ಪ್ರಾಯದವನು, ಇಲ್ಲವೇ ಇನ್ನೂ ಚಿಕ್ಕವನಾಗಿದ್ದಾನೆಂದು ಭಾವಿಸುತ್ತಾರೆ. ಅವನು ಕುರಿ ಕಾಯುತ್ತಿದ್ದನು. ಅವನು ಹೊರಗೆ ಕುರಿಗಳೊಂದಿಗೆ ಇದ್ದನು. ಅವನಿಗೆ ಹೆಚ್ಚು ತಿಳುವಳಿಕೆಯೂ ಇರಲಿಲ್ಲ. ಈಶಾಯನು ಅರಸನ ಸ್ಥಾನಕ್ಕೆ ಇತರರಿಗಿಂತ ಇವನನ್ನು ಖಂಡಿತವಾಗಿಯೂ ಆರಿಸುತ್ತಿರಲಿಲ್ಲ. ಪ್ರಿಯರೇ, ಅವನು ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಲ್ಪಟ್ಟಿದ್ದನು. ತನ್ನ ಇತರ ಮಕ್ಕಳಲ್ಲಿ ಯಾರಾದರೊಬ್ಬನು ಖಂಡಿತವಾಗಿ ಆರಿಸಲ್ಪಡುತ್ತಾನೆಂದು ಈಶಾಯನು ನೆನೆಸಿದ್ದನು. ಆದ್ದರಿಂದ ದಾವೀದನನ್ನು ಅಲ್ಲಿಗೆ ಕರೆದಿರಲೇ ಇಲ್ಲ. ಪ್ರಿಯರೇ, ದಾವೀದನು ಕುರಿ ಕಾಯುತ್ತಿದ್ದಾನೆಂದು ಸಮುವೇಲನು ತಿಳಿದಾಗ ಅವನು, ನಾನು ಬಂದ ಕೆಲಸ ಬಹು ವಿಶೇಷವಾದದ್ದು, ನನ್ನ ಕಾರ್ಯ ಪೂರ್ತಿಯಾಗದ ಹೊರತು ಊಟ ಮಾಡುವುದಿಲ್ಲ ಅಂದನು. ಪ್ರಿಯರೇ, ಮುಂದಕ್ಕೆ ನಾವು 1 ಸಮುವೇಲ 16ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಕೆಂಬಣ್ಣದ ಕೂದಲಿನವನು, ಅದಕ್ಕೆ ತಕ್ಕ ಒರಟು ಮೈಯವನೂ ಆಗಿದ್ದನು. ಆದರೆ ಇದೆಲ್ಲದರ ಹೊರತಾಗಿಯೂ ಅವನು ನೋಡುವುದಕ್ಕೆ ಸುಂದರನೂ ಆಗಿದ್ದನು. ಅವನ ನೋಟಕ್ಕೆ ರಮಣೀಯನಾಗಿದ್ದನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಸುಂದರವಾದದನ್ನು ದೇವರು ಬೇಡವೆಂದು ಹೇಳುವುದಿಲ್ಲ. ದೇವರು ಸೌಂದರ್ಯವನ್ನು ಉಪಯೋಗಿಸಬಲ್ಲನು. ಸೌಂದರ್ಯವನ್ನು ಸೃಷ್ಟಿಸಿದವನು ಆತನೇ. ನಮ್ಮ ಸುತ್ತಲಿನ ಸೃಷ್ಟಿಯಲ್ಲಿ ಸೌಂದರ್ಯವನ್ನು ಯಾರೂ ಕಡೆಗಣಿಸಲಿಕ್ಕಿಲ್ಲ. ಯಾವ ಪ್ರದೇಶದಲ್ಲಾದರೂ ಸೂರ್ಯಾಸ್ತಮಾನದ ದೃಶ್ಯವು ಅದ್ಭುತವಾದದ್ದಾಗಿರುತ್ತದೆ. ಪ್ರಿಯರೇ, ದೇವರು ಸೌಂದರ್ಯದ ಸೃಷ್ಟಿಕರ್ತನೂ ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, 1 ಸಮುವೇಲ 16ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಆನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನು ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸಿದನು. ಅವನ ಮೇಲೆ ದೇವರ ಆತ್ಮವು ಬಂದಿತು ಎಂಬುದನ್ನು ನಾವು ನೋಡಿದೆವು. ಮುಂದಕ್ಕೆ 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನು ಈಗ ಪೂರ್ಣವಾಗಿ ಸೈತಾನನ ವಶವಾಗಿದ್ದಾನೆಂದು ನಾನು ನೆನೆಸುತ್ತೇನೆ. ಈ ಮಾನಸಿಕ ತೊಂದರೆ, ಆತ್ಮಿಕ ರೋಗ ಅವನಲ್ಲಿರುವುದನ್ನು ಅವನ ಸೇವಕರು ಗಮನಿಸಿದರು. ಸಂಗೀತಕ್ಕೆ ಇಂತಹ ಆತ್ಮವನ್ನು ಉಪಶಮನಗೊಳಿಸುವ ಶಕ್ತಿ ಇದೆ ಎಂದು ಅವರು ಹೇಳುತ್ತಾರೆ. ಒಳ್ಳೆಯ ಸಂಗೀತಗಾರನನ್ನು ಹುಡುಕುವಂತೆ ಸೌಲನ ಸೇವಕರು ತಿಳಿಸುತ್ತಾರೆ. ಮುಂದಕ್ಕೆ ನಾವು 1 ಸಮುವೇಲ 16ನೇ ಅಧ್ಯಾಯ 17ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸೌಲನು ಅವರಿಗೆ, ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಈಶಾಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲನು, ಪರಾಕ್ರಮಶಾಲಿಯೂ ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನೂ ಆಗಿದ್ದಾನೆಂದು ತಿಳಿಸಿದನು. ಕೂಡಲೇ ಸೌಲನು ಈಶಾಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಕುರಿಗಳನ್ನು ಮೇಯಿಸುತ್ತಿರುವ ನಿನ್ನ ಮಗನಾದ ದಾವೀದನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಹೇಳಿಸಿದನು. ಈಶಾಯನು ರೊಟ್ಟಿಯನ್ನು, 1 ಬುದ್ದಲಿ ದ್ರಾಕ್ಷಾರಸವನ್ನು, 1 ಹೋತಾಮರಿಯನ್ನು ಕತ್ತೆಯ ಮೇಲೆ ಹೆರಿಸಿ ತನ್ನ ಮಗನಾದ ದಾವೀದನ ಮುಖಾಂತರ ಸೌಲನಿಗೆ ಕಳುಹಿಸಿದನು. ಹೀಗೆ ದಾವೀದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು. ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಆಯುಧಗಳನ್ನು ಹೊರುವುದಕ್ಕೆ ನೇಮಿಸಿಕೊಂಡನು. ತರುವಾಯ ಸೌಲನು ಈಶಾಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು. ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ
ದಾವೀದನು ಕಿನ್ನರಿಯನ್ನು ಬಾರಿಸುವನು. ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು, ಅವನು ಉಪಶಮನ ಹೊಂದಿ ಚೆನ್ನಾಗಿರುವನು ಎಂಬುದಾಗಿ. ಪ್ರಿಯರೇ, ದಾವೀದನು ಅನೇಕ ರೀತಿಯಲ್ಲಿ ಒಬ್ಬ ಅಸಾಮಾನ್ಯ ವ್ಯಕ್ತಿಯಾಗಿದ್ದನು. ಅವನನ್ನು ಅರಮನೆಗೆ ಕರೆತಂದರು. ದೇವರು ಒಂದು ಪ್ರತ್ಯೇಕವಾದ ಕಾರ್ಯಕ್ಕಾಗಿ ಒಬ್ಬನನ್ನು ಆರಿಸುವಾಗ ಆ ವ್ಯಕ್ತಿಯ ಆಂತರ್ಯವನ್ನು ನೋಡುತ್ತಾನೆ. ಸೌಲನು ದೇವರಿಂದ ಕೈಬಿಡಲ್ಪಟ್ಟಿದ್ದಾನೆ. ದಾವೀದನು ಕಿನ್ನರಿ ನುಡಿಸುವುದಕ್ಕಾಗಿ ಆ ಸ್ಥಾನಕ್ಕೆ ಕರೆತರಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1 ಸಮುವೇಲನ ಪುಸ್ತಕದ 17 ಮತ್ತು 18 ಅಧ್ಯಾಯಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ದೇವರು ದಾವೀದನನ್ನು ತರಬೇತುಗೊಳಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, 17ನೇ ಅಧ್ಯಾಯವು ಸತ್ಯವೇದದಲ್ಲಿನ ಅತಿ ಪರಿಚಿತ ಭಾಗವಾಗಿದೆ. ಈ ದಾವೀದ ಗೊಲ್ಯಾತ್ಯರ ವೃತ್ತಾಂತದಲ್ಲಿ ಮಾನವ ಶೂರತ್ವಕ್ಕಿಂತ ಹೆಚ್ಚಿನದು ಕಂಡುಬರುತ್ತದೆ. ಬಾಲಕನಾಗಿದ್ದಾಗಲೂ ದಾವೀದನಲ್ಲಿ ದೇವರ ಕಡೆಗಿನ ಹೃದಯವಿತ್ತೆಂದು ಇದು ಪ್ರಕಟಿಸುತ್ತದೆ. ತನ್ನ ಜನರಿಗೆ ಅವಮಾನವಾಗುತ್ತಿದೆ ಎಂಬುದಕ್ಕಾಗಿ ಅವನು ಯುದ್ಧ ಮಾಡಲು ಹೋದದ್ದಲ್ಲ, ಆದರೆ ಗೊಲ್ಯಾತನು ಜೀವವುಳ್ಳ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕಾಗಿ ಅವನು ಯುದ್ಧಕ್ಕೆ ಹೋಗುತ್ತಾನೆ. ಬನ್ನಿರಿ, 1 ಸಮುವೇಲ 17ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ಯುದ್ಧ ಮಾಡುವುದಕ್ಕೋಸ್ಕರ ಯೆಹೂದ ದೇಶದ ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸೋಕೋವಿಗೂ ಅಜೇಕಕ್ಕೂ ಮಧ್ಯದಲ್ಲಿರುವ ಎಫೆಸದ್ದಮ್ಮೀಮಿನಲ್ಲಿ ಪಾಳೆಯ ಮಾಡಿಕೊಂಡರು. ಸೌಲನೂ ಇಸ್ರಾಯೇಲ್ಯರು ಫಿಲಿಷ್ಟಿಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡು ವ್ಯೂಹ ಕಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ತಮ್ಮ ಸತತ ವೈರಿಗಳಾದ ಫಿಲಿಷ್ಟಿಯರೊಂದಿಗೆ ಮತ್ತೊಮ್ಮೆ ಯುದ್ಧಕ್ಕಿಳಿಯಬೇಕಾಯಿತು. 1 ಸಮುವೇಲ 17ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಫಿಲಿಷ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ ಇಸ್ರಾಯೇಲ್ಯರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತರು ಎಂಬುದಾಗಿ. ಪ್ರಿಯರೇ, ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಈ ಎರಡೂ ಸೈನ್ಯಗಳು ತಟಸ್ಥವಾಗಿದ್ದವು. ಯುದ್ಧಕ್ಕೆ ಸಿದ್ಧರಾಗಿದ್ದರೂ ಯುದ್ಧ ಆರಂಭಿಸಲು ಸಿದ್ಧರಿರಲಿಲ್ಲ. ಇದು ಇಸ್ರಾಯೇಲ್ಯರ ಈಗಿನ ಸನ್ನಿವೇಶಕ್ಕೆ ಸಮವಾಗಿದೆ. ಸುಯೇಜ್ ಕಾಲುವೆ ಬಳಿ ಇಸ್ರಾಯೇಲ್ಯರು ಒಂದು ಬದಿಯಲ್ಲೂ ಐಗುಪ್ತವು ಇನ್ನೊಂದು ಬದಿಯಲ್ಲೂ ಇವೆ. ಇಲ್ಲಿ ಫಿಲಿಷ್ಟಿಯರು ಒಂದು ಗುಡ್ಡದ ಮೇಲಿದ್ದರು, ಇಸ್ರಾಯೇಲ್ಯರು ಇನ್ನೊಂದು ಗುಡ್ಡದ ಮೇಲಿದ್ದರು. ನಡುವೆ ಒಂದು ಕಣಿವೆ ಇತ್ತು. ಫಿಲಿಷ್ಟಿಯರು ಯುದ್ಧಕ್ಕೆ ಆತುರಪಟ್ಟರು. 1 ಸಮುವೇಲ 17ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ಪಾಳೆಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಅವನ ಶಿರಕ್ಷಾಣವು ತಾಮ್ರದ್ದು. ಅದೇ ಲೋಹದ ಬಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು ಎಂಬುದಾಗಿ. ಪ್ರಿಯರೇ, 1 ಮೊಳವೆಂದರೆ 18 ಇಂಚು. ಗೊಲ್ಯಾತನು ನಿಜಕ್ಕೂ ಮಹಾಶರೀರಿಯಾಗಿದ್ದನು. ಅವನು ಹೆಚ್ಚು ಕಡಿಮೆ 9 ಅಡಿ 9 ಇಂಚು ಎತ್ತರವಿದ್ದನು. ನಿಜವಾಗಿ ಇವನು ದೈತ್ಯನು. 1 ಸಮುವೇಲ 17ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನ ಬರ್ಜಿಯ ಹಿಡಿಕೆಯು ನೇಯ್ಗೆಕಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯನ್ನು ಹೊರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ಧ ಮಾಡ ಬಂದದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ ಎಂಬುದಾಗಿ. ಪ್ರಿಯರೇ, ತನ್ನೊಡನೆ ಯುದ್ಧ ಮಾಡಲು ಒಬ್ಬನನ್ನು ಕಳುಹಿಸಿಕೊಡುವಂತೆ ಗೊಲ್ಯಾತನು ಪ್ರತಿದಿನ ಇಸ್ರಾಯೇಲರಿಗೆ ಸವಾಲು ಹಾಕುತ್ತಿದ್ದನು. ಆದರೆ 40 ದಿನಗಳಾದರೂ ಯಾರೂ ಮುಂದೆ ಬರಲಿಲ್ಲ. ದಾವೀದನು ಸೈನ್ಯದಲ್ಲಿದ್ದ ತನ್ನ ಅಣ್ಣಂದರಿಗೆ ಊಟ ಕೊಡುವುದಕ್ಕಾಗಿ ಅಲ್ಲಿಗೆ ಬಂದಿದ್ದನು. ಈ ಸವಾಲನ್ನು ಯಾರೂ ಸ್ವೀಕರಿಸಲಿಲ್ಲವೆಂದು ಕೇಳಿ ದಾವೀದನಿಗೆ ಆಶ್ಚರ್ಯವಾಯಿತು. ಅವನ ಅಣ್ಣಂದಿರು ಅವನನ್ನು ಮನೆಗೆ ಹಿಂದೆ ಕಳಿಸಲು ಪ್ರಯತ್ನಿಸಿದರು. ಆದರೆ ದಾವೀದನು ಹೋಗಲು ಮನಸ್ಸು ಮಾಡಿಲ್ಲ. ದಾವೀದನು ಗೊಲ್ಯಾತನೆದುರು ಯುದ್ಧಕ್ಕೆ ಹೋಗುವನೆಂಬುದನ್ನು ಸೌಲನು ಕೇಳಿದಾಗ ಅವನು ತನ್ನ ಶಸ್ತ್ರಗಳನ್ನು ಅವನ ಮೇಲೆ ಹಾಕಲು ಯೋಚಿಸಿದನು. ದಾವೀದನು ಇನ್ನೂ ಯುವಕನಾಗಿದ್ದನು. ಆದ್ದರಿಂದ ಅವನು, ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ, ನಾನು ನನ್ನಲ್ಲಿರುವುದರಿಂದಲೇ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು. ಇದರಲ್ಲಿ ನಮಗೆ ಎಂಥ ಪಾಠವಿದೆ ನೋಡಿರಿ. ನಾವು ನಮ್ಮನ್ನು ಬೇರೇನೂ ಆಗಿ ಹೆಚ್ಚಿಸಿಕೊಳ್ಳದೆ ನಮಗೆ ಕರೆಯಿಲ್ಲದವುಗಳನ್ನು ಮಾಡಲು ಪ್ರಯತ್ನಿಸದೆ ಇರೋಣ. ದೇವರು ನಿನ್ನನ್ನು ಒಂದು ಕವಣೆಯನ್ನೇ ಉಪಯೋಗಿಸಲು ಕರೆದಿರುವುದಾದರೆ ಒಂದು ಖಡ್ಗವನ್ನು ತೆಗೆದುಕೊಳ್ಳಬೇಡ. ಒಂದು ವೇಳೆ ದೇವರು ನಿನ್ನನ್ನು ಮಾತನಾಡಲು ಕರೆದಿರುವುದಾದರೆ ಮಾತನಾಡು. ಬೇರೆ ಯಾವ ಕೆಲಸಕ್ಕಾದರೂ ಕರೆದಿರುವುದಾದರೆ ಅದನ್ನು ಮಾಡು.
ನಿನ್ನನ್ನು ದೇವರು ಹಾಡಲು ಕರೆದಿರುವುದಾದರೆ ಹಾಡು, ಆದರೆ ಆ ಕರೆ ನಿನಗಿಲ್ಲವಾದರೆ ದಯಮಾಡಿ ಹಾಡಲು ಹೋಗಬೇಡ. ಅನೇಕರು ತಮಗೆ ಕವಣೆಯ ಗಾತ್ರ ಸರಿಯಾದದ್ದಾದರೂ ಖಡ್ಗವನ್ನೇ ಉಪಯೋಗಿಸಲು ಪ್ರಯತ್ನ ಪಡುತ್ತಾರೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಮುಂದಕ್ಕೆ ನಾವು 1 ಸಮುವೇಲ 17ನೇ ಅಧ್ಯಾಯ 40ನೇ ವಚನ ಹೀಗೆ ಹೇಳುತ್ತದೆ. ಅವನು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯನ ಬಳಿಗೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಒಂದು ನೋಟ ತಪ್ಪಿದರೆ ಇರಲಿ ಎಂಬುದಾಗಿ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡನೆಂದು ಕೆಲವರು ಹೇಳುತ್ತಾರೆ. ಆದರೆ ಆ ರೀತಿ ತನ್ನ ನೋಟ ತಪ್ಪುತ್ತದೆಂಬ ಭಾವನೆ ಅವನಲ್ಲಿರಲಿಲ್ಲ. ಹಾಗಾದರೆ ಅವನು 5 ಕಲ್ಲುಗಳನ್ನೇಕೆ ತೆಗೆದುಕೊಂಡನು? ಇದಕ್ಕೆ ಉತ್ತರ 2 ಸಮುವೇಲ 21ನೇ ಅಧ್ಯಾಯ 22ನೇ ವಚನದಲ್ಲಿದೆ. ಅಲ್ಲಿ ಹೀಗೆ ನೋಡುತ್ತೇವೆ. ಗತ್ ಊರಿನವರಾದ ಈ 4 ಮಂದಿ ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು ಎಂಬುದಾಗಿ. ಪ್ರಿಯರೇ, ಗೊಲ್ಯಾತನಿಗೆ 4 ಮಂದಿ ಮಕ್ಕಳಿದ್ದರು. ಅವರ ತಂದೆಯನ್ನು ನಾನು ಕೊಂದರೆ ಅವರು ಖಂಡಿತವಾಗಿ ನನ್ನನ್ನು ಕೊಲ್ಲಲು ಬರುವರೆಂದು ದಾವೀದನಿಗೆ ಗೊತ್ತಿತ್ತು. ಆದ್ದರಿಂದಲೇ ಅವನು 5 ಕಲ್ಲುಗಳನ್ನು ತೆಗೆದುಕೊಂಡನು. ಅವನಿಗೆ ಬೇಕಾಗಿದ್ದ ಸಂಖ್ಯೆ 5. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 1 ಸಮುವೇಲ 17ನೇ ಅಧ್ಯಾಯ 45ನೇ ವಚನದಿಂದ 47ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕತೆ ನಿಮಗೆ ಗೊತ್ತಿದೆ. ದೇವರು ದಾವೀದನಿಗೆ ಜಯವನ್ನು ಕೊಟ್ಟನು. ಅವನು ಗೊಲ್ಯಾತನನ್ನು ಕೊಂದನು. ಯುದ್ಧವು ದೇವರದು. ದೈತ್ಯನು ದಾವೀದನ ಕೈಗೆ ಸಿಕ್ಕಿದನು. ಈ ಅಧ್ಯಾಯದಲ್ಲಿ ಅನೇಕ ಆತ್ಮಿಕ ಪಾಠಗಳಿವೆ. ಉದಾಹರಣೆಗೆ, ಗೊಲ್ಯಾತನೆಂದರೆ ಈ ಲೋಕ. ಸೌಲನು ಸೈತಾನನಿಗೆ ಸೂಚಕನಾಗಿದ್ದಾನೆ. ದಾವೀದನು ಕರ್ತನಾದ ಯೇಸು ಕ್ರಿಸ್ತನ ನಂಬುವ ವಿಶ್ವಾಸಿಯಾಗಿದ್ದಾನೆ. 1 ಯೋಹಾನ 2ನೇ ಅಧ್ಯಾಯ 15ರಲ್ಲಿ ಹೀಗೆ ನೋಡುತ್ತೇವೆ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ಎಂಬುದಾಗಿ. ನಾವು ಲೋಕದಲ್ಲಿದ್ದೇವೆ, ಆದರೆ ಲೋಕದವರಲ್ಲ. ದಾವೀದನಿಗೂ ಸಂಸೋನನಿಗೂ ಎಂಥ ವ್ಯತ್ಯಾಸವಿದೆ. ಸಂಸೋನನು ಫಿಲಿಷ್ಟಿಯರನ್ನು ಸ್ನೇಹಿತರಂತೆ ನೋಡಿದನು. ಅವನು ಅವರ ಕಡೆಯವಳನ್ನೇ ವಿವಾಹವಾದನು. ದಾವೀದನು ಗೊಲ್ಯಾತನನ್ನು ವೈರಿಯೆಂದು ನೋಡಿದನು. ಈ ಲೋಕದ ವ್ಯವಸ್ಥೆಗಳು, ಸರಕಾರ, ಶೈಕ್ಷಣಿಕ ಕಾರ್ಯಕ್ರಮಗಳು, ಮನೋರಂಜನೆಗಳು ಎಲ್ಲವೂ ವಿಶ್ವಾಸಿಯ ವೈರಿಗಳಾಗಿರುತ್ತವೆ. ಆಸಕ್ತಿಯ ವಿಚಾರವೇನೆಂದರೆ, ದಾವೀದನ ನಂಬಿಕೆಯು ಅವನು ಹೋಗಿ ಗೊಲ್ಯಾತನನ್ನು ಎದುರಿಸಿ ಜಯಿಸುವಂತೆ ಮಾಡಿತು. 1 ಯೋಹಾನ 5ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂತಾದು ನಮ್ಮ ನಂಬಿಕೆಯೇ ಎಂಬುದಾಗಿ. ಪ್ರಿಯರೇ, ಇದೇ ಪಾಠವನ್ನು ಯೆಹೋಶುವನು ಎರಿಕೋವದಲ್ಲಿ ಕಲಿತನು. ಯುದ್ಧವು ದೇವರದೆಂಬುದನ್ನು ಅವನು ತಿಳಿದುಕೊಂಡನು. ದಾವೀದನು ಕೂಡ ತಾನು ಯುದ್ಧದಲ್ಲಿ ಈ ಲೋಕದ ಆಯುಧಗಳನ್ನು ಉಪಯೋಗಿಸಲಾರನೆಂಬುದನ್ನು ತಿಳಿದುಕೊಂಡನು. ಅವನು ದೇವರು ತನ್ನನ್ನು ತರಬೇತುಗೊಳಿಸಿದ ತನ್ನದೇ ಆಯುಧಗಳನ್ನು ಉಪಯೋಗಿಸಬೇಕಾಯಿತು. ಲೋಕವನ್ನು ನಮ್ಮ ನಂಬಿಕೆ ಹಾಗೂ ದೇವರ ಮೇಲನ ಭರವಸೆಗಳಿಂದ ಮಾತ್ರ ಜಯಿಸಬಹುದೆಂಬುದನ್ನು ವಿಶ್ವಾಸಿಯು ತಿಳಿದುಕೊಳ್ಳಬೇಕಾಗಿದೆ. ಇದು ಎಷ್ಟೋ ಸತ್ಯವಾದದ್ದು ಪ್ರಿಯರೇ. 1 ಸಮುವೇಲ 18ನೇ ಅಧ್ಯಾಯ 1ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆದದೆ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆ ಪ್ರೀತಿಸತೊಡಗಿದನು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ದಾವೀದ ಯೋನಾತಾನರು ಒಡಂಬಡಿಕೆ ಮಾಡಿಕೊಂಡದನ್ನು ನಾವು ನೋಡುತ್ತೇವೆ. ಅವರಿಬ್ಬರು ಒಳ್ಳೆಯ ಸ್ನೇಹಿತರಾದರು. ಬನ್ನಿರಿ, ಮುಂದಕ್ಕೆ ನಾವು 1 ಸಮುವೇಲ 18ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಅಂದಿನಿಂದ ಸೌಲನು
ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು ಎಂಬುದಾಗಿ. ಪ್ರಿಯರೇ, ದಾವೀದನು ಈಗ ಸಾರ್ವಜನಿಕವಾಗಿ ಪರಿಚಯಿಸಲ್ಪಟ್ಟನು. ಮುಂದೆ ತನ್ನ ಜೀವಮಾನವಿಡೀ ಹಾಗೇ ಆಗಿ ಉಳಿದನು. 1 ಸಮುವೇಲ 18ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಇಬ್ಬರು ತಮ್ಮೊಳಗೆ ಮಾಡಿಕೊಂಡ ಒಡಂಬಡಿಕೆ ಏನೆಂದರೆ ತಾವಿಬ್ಬರೂ ಜೊತೆಯಾಗಿರುವೆವೆಂಬುದಾಗಿ. ಇವರ ಹಾಗಿನ ಸ್ನೇಹವನ್ನು ಎಲ್ಲಿಯೂ ನಾವು ಕಾಣಲಿಕ್ಕಿಲ್ಲ. ಅದರ ಹಾಗೆ ಯಾವುದೂ ಕೂಡ ಇಲ್ಲ. 1ನೇ ಸಮುವೇಲ 18ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಗಟ್ಟುಗಳನ್ನು ದಾವೀದನಿಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಒಬ್ಬ ಒಕ್ಕಲಿಗನಾಗಿದ್ದನು. ಅವನ ಈ ಹೊಸ ಜೀವಿತಕ್ಕೆ ತಕ್ಕ ಪೋಷಾಕುಗಳು ಅವನಲ್ಲಿರಲಿಲ್ಲ. ಯೋನಾತಾನನು ತನ್ನ ಉಡುಗೆಗಳನ್ನು ಅವನೊಂದಿಗೆ ಹಂಚಿಕೊಂಡನು. ಅವನ ಉದಾರತೆ ಇಲ್ಲಿ ಕಾಣುತ್ತದೆ. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 18ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದಾವೀದನಾದರೂ ಸೌಲನು ಎಲ್ಲಿಗೆ ಕಳುಹಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲ ಜನರಿಗೂ ಸಮ್ಮತವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನಲ್ಲಿ ನಾವು ಹೇಳುವ ಒಂದು ವಿಧದ ಆಕರ್ಷಣೆ ಇತ್ತು. ಇದರಿಂದ ಎಲ್ಲರೂ ಅವನನ್ನು ಸ್ವೀಕರಿಸಿದರು. ದಾವೀದನು ನಿಜವಾಗಿಯೂ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದನು. ದೇವರು ಅವನ ಹೃದಯವನ್ನು ನೋಡಿದನು. ಜನರು ಅವನ ಹೊರಗಿನ ಸೌಂದರ್ಯವನ್ನು ನೋಡಿದರು. ದಾವೀದನು ಒಳಗೂ ಹೊರಗೂ ಒಳ್ಳೆಯವನಾಗಿ ಕಂಡನು. ದಾವೀದನು ಪಾಪವಿಲ್ಲದವನಾಗಿರಲಿಲ್ಲ, ಆದರೆ ಅವನಲ್ಲಿ ದೇವರ ಕಡೆಗೆ ಹೃದಯಪೂರ್ವಕ ಪ್ರೀತಿ ಇತ್ತು ಮತ್ತು ಜನರು ಅದಕ್ಕಾಗಿ ಅವನನ್ನು ಪ್ರೀತಿಸುತ್ತಿದ್ದರು. 1ನೇ ಸಮುವೇಲ 18ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಸ್ತ್ರೀಯರು ಹಾಡುತ್ತಿದ್ದ ಹೊಸ ಹಾಡು ಸೌಲನಿಗೆ ಇಷ್ಟವಾಗಲಿಲ್ಲ. ಜನರ ಹೊಗಳಿಕೆ ಹಾಗೂ ಮರ್ಯಾದೆಯು ದಾವೀದನ ಕಡೆಗೆ ಹೆಚ್ಚಾದದನ್ನು ಸೌಲನ ಅಸೂಯೆಗೆ ಕಾರಣವಾಯಿತು. ಈ ಕತೆ ಮುಂದುವರಿದಾಗ ಸೌಲನು ದಾವೀದನನ್ನು ನಾಶ ಮಾಡಿಯಾದರೂ ಜನರೆದುರಿನಿಂದ ತೆಗೆದುಹಾಕಬೇಕೆಂದು ಯತ್ನಿಸಿದನು. ದಾವೀದನು ಜನರ ಮೆಚ್ಚುಗೆ ಗಳಿಸಿದಾಗ ಸೌಲನು ತನ್ನೊಂದಿಗೆ ಮೊದಲಿನಷ್ಟು ಸ್ನೇಹಪರವಾಗಿಲ್ಲವೆಂಬುದನ್ನು ತಿಳಿದುಕೊಂಡನು. ಮುಂದಕ್ಕೆ ನಾವು ನೋಡೋಣ. 1ನೇ ಸಮುವೇಲ 18ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ದಾವೀದನು ಕ್ರಮದ ಪ್ರಕಾರ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು ಎಂಬುದಾಗಿ. ಪ್ರಿಯರೇ, ಇದು ನಿಜವಾಗಿ ನಾಟಕೀಯ ದೃಶ್ಯವಾಗಿದೆ. ದಾವೀದನು ಕಿನ್ನರಿಯನ್ನು ಬಾರಿಸುತ್ತಾ ಇರುವಾಗ ಸೌಲನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ದಾವೀದನು ಊಹಿಸಿರಬಹುದು. ಈಗ ಸೌಲನು ಪಕ್ಕನೆ ಈಟಿಯನ್ನು ದಾವೀದನ ಕಡೆಗೆ ಎಸೆದನು. ಮುಂದಕ್ಕೆ ನಾವು 1ನೇ ಸಮುವೇಲ 18ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಆಗ ಸೌಲನು ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯುವೆನು ಎಂದುಕೊಂಡು ಈಟಿಯನ್ನು ಎಸೆದನು. ದಾವೀದನು 2 ಸಾರಿ ತಪ್ಪಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ದಾವೀದನನ್ನು ಶಾಶ್ವತವಾಗಿ ನಿವಾರಿಸಬೇಕೆಂದಿದ್ದನು. ದಾವೀದನು ಈಟಿಯಿಂದ ತಪ್ಪಿಸಿಕೊಂಡು ಬಳಿಕ ಅಲ್ಲಿಂದ ಹೋದನು. ಅವನು ಅರಮನೆಯಿಂದಲೂ ಆ ಪ್ರದೇಶದಿಂದಲೂ ತ್ವರಿತವಾಗಿ ಹೋದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಸಮುವೇಲ 18ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು. ಇಸ್ರಾಯೇಲ್ಯರು ಯೆಹೂದ್ಯರು ತಮ್ಮ ಸಂಗಡ ಹೋಗುತ್ತಾ ಬರುತ್ತಾ ಇದ್ದ ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ದಾವೀದನ ನಂಬಿಕೆ ಕ್ರಿಯೆಯಲ್ಲಿ ಬಂದಾಗ ಅವನು ಜಯವನ್ನು ಹೊಂದಿದನು ಎಂಬುದಾಗಿ ನಾವು ನೋಡಿದೆವು. ಹಾಗೆಯೇ ನಮ್ಮ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ. ಪ್ರಿಯರೇ, ದಾವೀದ ಗೊಲ್ಯಾತರ ಮಧ್ಯೆ ನಡೆದ ಯುದ್ಧದಲ್ಲಿ ದಾವೀದನು ಯಾವುದೇ ಯುದ್ಧ ವಸ್ತ್ರಗಳಿಲ್ಲದೆ ತನ್ನಲ್ಲಿರುವುದನ್ನು ಉಪಯೋಗಿಸಿ ಜಯ ಹೊಂದಿದ್ದನು. ಎಂತಹ ಅದ್ಭುತವಲ್ಲವೇ? ದೇವರಿಂದ ಹುಟ್ಟಿರುವಂಥವರೆಲ್ಲವೂ
ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ಹೌದು ಪ್ರಿಯರೇ, ಲೋಕವೆಂಬ ಗೊಲ್ಯಾತನನ್ನು ದೇವರ ಮೇಲಿನ ನಮ್ಮ ನಂಬಿಕೆಯಲ್ಲಿ ಜಯಿಸಿ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮ ವೀಕ್ಷಕ ಬಾಂಧವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅನುದಿನವೂ ದೇವರ ವಾಕ್ಯಗಳನ್ನು ಅವರು ಕೇಳ್ತಾ ಇದ್ದಾರೆ ಕರ್ತನೆ. ನಂಬಿಕೆಯಲ್ಲಿ ಅವರು ಬೆಳಿಬೇಕು, ಇನ್ನೂ ಆಳವಾಗಿ ಬೆಳಿಬೇಕು ಕರ್ತನೆ. ಕ್ರಿಸ್ತ ನಂಬಿಕೆಯಲ್ಲಿಯೂ ಭರವಸೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ಬೆಳೆಯುತ್ತಾ ಕ್ರಿಸ್ತನನ್ನು ಪ್ರಚುರಪಡಿಸಬೇಕು. ಅವರೊಬ್ಬೊಬ್ಬರ ಕೊರತೆಗಳನ್ನು ನೀಗಿಸು, ಸಮಸ್ಯೆಗಳನ್ನು ನೀಗಿಸು ಕರ್ತನೆ. ಪರಿಹಾರವನ್ನು ಕೊಟ್ಟು ಅವರನ್ನು ಆಶೀರ್ವದಿಸು. ಒಂದು ವೇಳೆ ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ಈ ಸಮಯದಲ್ಲಿ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅವರಿಗೆ ಸ್ವಸ್ಥತೆ, ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ಬೇಡುತ್ತೇವೆ. ದಾವೀದನು ಗೊಲ್ಯಾತನ ಕೊಂದದ್ದ ವಿಚಾರ ನಾವು ನೋಡುವಾಗ ಈ ಲೋಕದಲ್ಲಿ ಸೈತಾನನ ಮೇಲೆ ಜಯವನ್ನು ಕೊಟ್ಟು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಪ್ರಭುವಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಈ ಮಾತು ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗಲು ಹಿಂದೆ ಕರೆ ಮಾಡಿ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ.